ಲಕ್ಕಿ ಬ್ಲಾಗ್ಸ್. ಏನಿವತ್ತಿಷ್ಟು ಫಾಸ್ಟಾಗಿ ಮಾತಾಡ್ತಿದ್ದೀನಿ ಅಂದ್ಕೊಂಡಿದ್ದೀರಾ? ಹೌದು, ಟೈಮ್ ಆಗಿದೆ. ಆ್ಯಕ್ಚುಲಿ ಇದು ಸಡನ್ ಪ್ಲ್ಯಾನ್. ಮಧುರೈ ಮತ್ತು ರಾಮೇಶ್ವರಂ ಆದರೆ ಧನುಷ್ಕೋಟಿಗೆ ಹೋಗಿ ಬರೋಣ ಅಂಥೇಳಿ ಪ್ಲ್ಯಾನ್ ಮಾಡಿದ್ದೀವಿ. ಈಗ ಟೈಮು 9:20, 9:40 ಇರೋದು ಬಸ್ಸು. ಇಲ್ಲಿಂದ ನಮಗೆ ಒಂದು 10 ಮಿನಿಟ್ಸಲ್ಲಿ ಹೋಗ್ಬಿಡ್ತೀವಿ ಬಸ್ ಸ್ಟಾಪಿಗೆ. ಒಂದು 3 ಫ್ಯಾಮಿಲೀಸ್ ಹೋಗ್ತಾ ಇದ್ದೀವಿ. ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾವೀಗ ಬಂದಿದ್ದೀವಿ ಬಸ್ ಸ್ಟಾಪ್ಗೆ. ಬಸ್ಸಿಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ಭಾವ ಅವರು, ನಮ್ಮ ಅಣ್ಣ ಅವರು ಬರಬೇಕು. ಸೊ ಅದರಿಂದ ವೆಯ್ಟ್ ಮಾಡ್ತಾ ಇದ್ದೀವಿ. ಲಕ್ಕಿ ರೆಡಿ ಆಗಿರೋದು ನೋಡಿ. ಲಕ್ಕಿ ನೋಡಿ, ಇವರು ಗೀತಾ ಆರ್ಟ್ಸ್ ಅಂತ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಲಕ್ಕಿ ವ್ಲಾಗ್ಸ್. ಯಾರ್ದಿದು ವಾಯ್ಸ್ ಚೇಂಜ್ ಆಗಿದೆ ಅಂತ ಶಾಕ್ ಆಗ್ತಾ ಇದ್ದೀರಾ? ಅವ್ರನ್ನೇ ಕೇಳಿ, ಲಕ್ಕಿ ವ್ಲಾಗರ್ಸ್ನ ನಾನು ಯಾರು ಅಂತ. ಸೊ ಇವಾಗ ಇಂಟ್ರೊಡ್ಯೂಸ್ ಆಗಿದೆ. ಪ್ಲೀಸ್ ಅವ್ರ ಚಾನಲ್ದು ನೇಮ್ ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನ್ಯೂ ಮೆಂಬರ್ಸು ಸ್ವಲ್ಪ ಸಪೋರ್ಟ್ ಮಾಡಿ. ಸೊ ಇವರು ನಮ್ಮ ಸಿಸ್ಟರು ಪಾಪು ಇದು. ಸೊ ನಾವಿವಾಗ ಪ್ರೆಸೆಂಟ್ ನನ್ನ ಮಗನೇ ಜಸ್ವಿಕ್. ಜಸ್ವಿಕ್ ಮತ್ತೆ ಲಕ್ಕಿನ್ ಕೇಳಿ ಇವ್ರು ಯಾರು ಅಂತ. ಅದು ಬುಜ್ಜಿ ಕಂದ ಅಂತ ಹೇಳ್ತಾಳೆ. ಇಲ್ಲಿ ಯಾರು? ಬುಜ್ಜಿ ತಮ್ಮ. ಹೆಸರೇನು? ನಿನ್ ತಮ್ಮನ ಹೆಸರೇನು? ವೆರಿ ಗುಡ್. ಏನ್ ಹೆಸರು? ಜಸ್ವಿಕ್. ಜಸ್ವಿಕ್ ನೋಡಿ ಹೆಂಗಿದೆ ಬಾಂಡಿಂಗ್ ಮಕ್ಕಳಿಗೆ. ಸೀರಿಯಸ್ಲಿ ಇದು ಬಾಂಡಿಂಗ್ ಅಂದರೆ ನಾವು ಏನು ಹೇಳ್ಕೊಡಲ್ವ, ಸಂಬಂಧಗಳ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ಕೊಡ್ಬೇಕು. ಆವಾಗಲೇ ಒಂದು ರಿಲೇಷನ್ಶಿಪ್ ಬಿಲ್ಡ್ ಆಗೋದು. ಇವ್ರು ಬಂದ್ಬಿಟ್ಟು ಕೋ ಸಿಸ್ಟರ್ಸ್, ಬ್ರದರ್ ಅಂಡ್ ಅಣ್ಣ ತಮ್ಮಂದಿರ ವೈಫ್ ಇವರು. ಸೊ ಸಪ್ರೇಟಾಗಿರೋದೆ, ಬೇರೆ ಬೇರೆ. ಬಟ್ ಒಂದ್ಸಲ ಎಲ್ಲಾದರೂ ಹೋಗ್ಬೇಕಂದ್ರೆ ನೋಡಿ ಮಕ್ಕಳು ಎಷ್ಟು ಚೆನ್ನಾಗಿ ಅಡ್ಜಸ್ಟ್ ಆಗ್ತಾರೆ. ಸೊ ಇರ್ತಾನೆ, ಯಾವಾಗ್ಲೂ ಅಳೋದೇ ಅವ್ನ ಕೆಲಸ. ಅವನು ಅಮ್ಮನ ಮಗ, ಅದು ಬಿಟ್ಟೇ ಇರಲ್ಲ. ಅಮ್ಮನ ಮಗ ಬೆಳೀತಾ ಯಾರ ಮಗನೂ ಅಲ್ಲ. ಹೌದೇನೋ? ಓಕೆ. ಆ್ಯಕ್ಚುಲಿ ಈಗ ಸ್ಟಾರ್ಟ್ ಆಗ್ತಾರೆ ನಮ್ಮ ಟ್ರಿಪ್. ವೆಲ್ಕಮ್ ಬ್ಯಾಕ್. ಎಲ್ಲ ಎಂಜಾಯ್ ಮಾಡೋಣ. ಎಲ್ಲಿಗೆ ಅಂತ ರಿವೀಲ್ ಮಾಡ್ತಾರೆ ನಮ್ಮ ಕೋ ಸಿಸ್ಟರ್. ಎಂಜಾಯ್ ಟು ಲಾಗ್. ನೋಡಿ ಇವರಿಬ್ರು ಬಾಂಡಿಂಗು ನೋಡಿ. ಒಂದೇ ನಿಮಿಷ. ಅವ್ರು ನಮ್ಮ ಅಣ್ಣ, ಇವರು ನಮ್ಮ ಅಣ್ಣನ ಮಕ್ಕಳಿಬ್ರು. ಈಗ ಟೈಮು 11:30 ಆಗಿದೆ. ಈ ಟೈಮಲ್ಲಿ ಕಾಫಿ ಕ್ರೇವಿಂಗ್ಸ್ ಅಂತೆ ನಮ್ಮ ಅತ್ತಿಗೆಗೆ. ನನಗೂ ತಂದು ಕೊಟ್ಟಿದ್ದಾರೆ, ಥ್ಯಾಂಕ್ ಯು. ಟೈಮ್ ಈಗ 1:45 ಆಗಿದೆ. ನೋಡಿ ಏನೋ ಬೇಕು ಅಂತೇಳಿ ತಗೋತಿದ್ದಾರೆ. ನನಗೆ ಟೀ ಬೇಕು ಅಂಥೇಳಿ ಆರ್ಡ್ರ್ ಮಾಡಿದ್ದೀನಿ. ಅಲ್ಲ ಆಗ್ತಾ ಇದ್ದಾರೆ ಟೀ. ಇವ್ರು ನೋಡಿ, ಓ ಸಾರಿ, ಬಿಲ್ ಪೇ ಮಾಡ್ತಿದ್ದಾರೆ. ನೋಡಿ ಫ್ರೆಂಡ್ಸ್, ಇಬ್ಬರು ಕೆಲಸ ಇಲ್ಲ, ಬರೀ ಬೆಳಗ್ಗೆ ಎದ್ದು ಟೀ ಕಾಫಿ ಬರೋದನ್ನ ವಿಡಿಯೋ ಮಾಡ್ತೀನಿ. ತಪ್ಪಡೆ
ವಾಸನೆ ಬರ್ತಾ ಇದೆ, ಕಾಫಿ ಸಾರಿ ಟೀ ಮೆಹಂದಿ ವಾಸನೆ. ಕಾಫಿ ಚೆನ್ನಾಗಿದ್ಯಾ? ತಮಿಳ್ನಾಡು ಕಾಫಿ ಇದ್ದೀವಿ ನೋಡಿ. ಲಕ್ಕಿ ಬೆಳಗ್ಗೆ ಬಂದ ತಕ್ಷಣ ಹೆಂಗೆ ಕೂತ್ಕೊಂಡಿದ್ದಾರೆ. ಅವ್ರ ಪಪ್ಪ ಫ್ರೆಶ್ ಅಪ್ ಆಗಕ್ಕೆ ಹೋಗಿದ್ದಾರೆ. ಅವಳು ನೋಡಿ ಹೆಂಗೆ ಕೂತ್ಕೊಂಡಿದ್ದಾಳೆ ನೋಡೋದು ನೋಡಿ. ಒಂದು 2 ಕಿಲೋಮೀಟರ್ಸ್ ಆದರೂ ಎತ್ಕೊಂಡು ನಡೆದಿರ್ತೀವಿ ಮಕ್ಕಳನ್ನ. ಅಣ್ಣ ತಮ್ಮಂದರು ಈಗ ಎತ್ಕೊಂಡಿದ್ದಾರೆ. ದೇವಸ್ಥಾನದ ಹತ್ರ ಬಂದಾಗ ಮಧುರೈ ಮೀನಾಕ್ಷಿ ಟೆಂಪಲ್ ಹತ್ರ ಬಂದಿದ್ದೀವಿ ನಾವೀಗ. ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಇನ್ನೊಂಚೂರು ಮುಂದೆ ಹೋದರೆ ದೇವಸ್ಥಾನ ನೋಡಿ. ದೇವಸ್ಥಾನದ ಗೋಪುರ ಇನ್ನೂ ಕನ್ಸ್ಟ್ರಕ್ಷನ್ಸ್ ಆಗ್ತಾ ಇದೆ. ನೋಡಿ ಇಲ್ಲೇ ಎಂಟ್ರೆನ್ಸು. ನಾವೀಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಹೋಟೆಲ್ ಇದೆ, ಇಲ್ಲಿ ಹೋಗೋಣ ಅಂತ ಹೊರಟಿದ್ದೀವಿ ನೋಡಿ. ಬ್ರೇಕ್ಫಾಸ್ಟಿಗೆ ಕೂತಿದ್ದೀವಿ. ಅಲ್ಲಿ ನಮ್ಮ ಅಕ್ಕ ಮಕ್ಕಳು, ನಮ್ಮ ಗೀತಾರ್ತಿಗೆ ನೋಡಿ. ನಮ್ಮ ಭಾವ ಹೋಗ್ಬಿಟ್ಟು ನಮ್ಮ ಅಣ್ಣ ಅವ್ರಿಗೆ ಸಪ್ಲೈ ಮಾಡ್ತಿದ್ದಾರೆ ಅಲ್ಲಿ. ಅವ್ರು ಬ್ಯುಸಿ ಇದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಭಾವನೆ ಹೋಗ್ಬಿಟ್ಟು ಸಪ್ಲೈ ಮಾಡಿದ್ದಾರೆ ನೋಡಿ. ನೋಡಿ ನನ್ನ ಹಸ್ಬೆಂಡ್ಗೂ ಮಾಡ್ತಿದ್ದಾರೆ. ತಿನ್ನು ಅಂದರೆ ತಿನ್ನಲಿಲ್ಲ. ಅವಳಿಗೆ ಸ್ಲೈಸ್ ಕೊಡಿಸೋ ತನಕ ಅವಳು ತಿನ್ನಲಿಲ್ಲ. ಈಗ ತಿಂತಿದ್ದಾಳೆ. ಲಕ್ಕಿ ಸೂಪರಾ? ತಿನ್ನಬೇಕು. ಅಮ್ಮ ತಿನ್ನಿಸ್ತೀನಿ ಪೊಂಗಲ್ಲು. ಪೊಂಗಲ್ ತರಿಸ್ಕೊಂಡೆ. ನಮ್ಮ ಬ್ಯಾಂಗ್ಳೂರಲ್ಲಾದರೆ ಪೊಂಗಲ್ ಅಂದರೆ ಅಪ್ಪ ಬೇಡ ಅಂತೀವಿ, ಬಟ್ ಇಲ್ಲಿ ಮಾತ್ರ ಟೇಸ್ಟು ಸಖತ್ತಾಗಿದೆ. ಇದಕ್ಕೆ ಚಟ್ನಿ ಒಂದು 3 ಟೈಪ್ಸ್ ಆಫ್ ಚಟ್ನಿ ಕೊಡ್ತಾರೆ, ಸಖತ್ತಾಗಿರುತ್ತೆ. ನೋಡಿ ಅವಳನ್ನ ಲಕ್ಕಿನ ನಮ್ಮಣ್ಣ ಎತ್ಕೊಂಡಿದ್ದಾರೆ. ಅವ್ರ ಮಾಮನ ಹತ್ರ ಸೆಟ್ಲ್ ಆಗಿಬಿಟ್ಟಿದ್ದಾಳೆ ನೋಡಿ. ಇನ್ನೊಂದೇನು ಗೊತ್ತಾ, ನಮ್ಮದು ಒಂದು ಕೋಇನ್ಸಿಡೆಂಟು. ಅವರು ಗ್ರೀನ್ ಹಾಕಿದ್ದಾರೆ, ನಾನು ಗ್ರೀನ್ ಹಾಕ್ಕೊಂಡಿದ್ದೀನಿ. ದರ್ಶನ ಮುಗಿಸ್ಕೊಂಡು ಬಂದು ರೂಮಿಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ಲಂಚ್ ಮಾಡೋಣ ಅಂಥೇಳಿ ಹೊರಗೆ ಹೊರಟಿದ್ದೀವಿ. ಮಳೆ ಸ್ಟಾರ್ಟ್ ಆಗಿದೆ ನೋಡಿ. ಮಳೆ ಮಳೆ ಮಳೆ. ಆಟೋಗಾಗಿ ಡಿಸ್ಕಷನ್. ಕೆಲವರು ನಾನ್ ವೆಜ್ಜು, ಕೆಲವರು ವೆಜ್ಜು ಅಂತ. ನೋಡೋಣ ಎಷ್ಟೊತ್ತು ಮಾಡ್ತಾರೆ ಅಂತ. ಹೊಟ್ಟೆ ಅಂತೂ ತುಂಬ ಹಸಿತಾ ಇದೆ ಗೈಸ್. ಆಯಿಲ್ ಯಾವ್ದು ಯೂಸ್ ಮಾಡಿರ್ತಾರೋ ಗೊತ್ತಿಲ್ಲ. ಹೋಟ್ಲಲ್ಲಿ ಎಲ್ರಿಗೂ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗುತ್ತೆ ಅಂತ ಮಾತಾಡ್ತಿದ್ದಾರೆ. ಎಲ್ಲರೂ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಲಂಚ್ ಮಾಡೋಕೆ. ಬಾಳೆ ಎಲೆ ಬಾಡೂಟ. ಹೌದು, ಇವತ್ತು ಮಂಡೇ, ಬಟ್ ಇಲ್ಲಿ ವೆಜ್ ಸಿಗಲಿಲ್ಲ, ನಾನ್ ವೆಜ್ಜೇ ತಿಂತಾ ಇದ್ದೀವಿ ಗೈಸ್. ಕುತ್ತು ಪರೋಟ ಇಲ್ಲಿ ಫೇಮಸ್ ಅಂತೆ. ಚಿಕನ್ ಬಿರಿಯಾನಿ, ಶೇರ್ವಾ. ನೋಡಿ ಇದು ಕುತ್ತು ಪರೋಟ ಅಂತೆ. ಟೇಸ್ಟ್ ನೋಡೋಣ ಹೇಗಿದೆ ಹೇಳ್ರಿ. ರೂಮಿಗೆ ಬಂದು ರೆಸ್ಟ್ ಮಾಡಿ ಈಗ ಎದ್ದಿದ್ದೀವಿ ಗೈಸ್. ಇವಾಗ ಈವ್ನಿಂಗು 7:45 ಆಗಿದೆ ಟೈಮು. ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀವಿ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಸಿಗ್ತೀನಿ ಮತ್ತೊಂದು ಬ್ಲಾಗ್ನೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.